ಅಣ್ಣ ನಾವ್ ತೆಗ್ದಿರೋ ಮೂವಿ ನೀವ್ ಹೇಳ್ಬೇಕು. ಅಣ್ಣ ಸಖತ್ತಾಗಿತ್ತು. ಇನ್ನೊಂದೇನ್ ಗೊತ್ತಾ, ರೀಲ್ಸ್ ಮಾಡೋರ್ನೆಲ್ಲ ಕೀಳಾಗಿ ನೋಡ್ತಾರಲ್ಲ, ಇಲ್ಲಿ ಬಂದ್ ನೋಡ್ಬೇಕು. ರೀಲ್ಸ್ ಮಾಡೋರ್ ಮೇಲಾಗಿದ್ದಾರೆ, ಸಖತ್ತಾಗಿ ಕಾಣಿಸ್ತಾರಣ್ಣ. ಸೂಪರ್. ಅಬ್ರಕಟ್ ಅಬ್ರ ಕುಲದಲ್ಲಿ ಕೀಳಾವುದು ಅಬ್ರ ಅಣ್ಣ. ಮೂವಿ ಮಾತ್ರ ಅಬ್ರ ಸಖತ್ತಾಗಿ ಮಾಡುತ್ತೆ ಅಣ್ಣ. ಅಣ್ಣ ಎಲ್ಲ ಇಷ್ಟ ಆಯ್ತು, ಅದ್ರಲ್ಲಿ ನಾನ್ ಬಂದಲ್ಲ ಇನ್ನೂ ಇಷ್ಟ ಆಯ್ತು. ಸಖತ್ತಾಗಿತ್ತು ಅಣ್ಣ. ನನ್ನ ಒಳ್ಳೆ ಫಸ್ಟ್ ಟೈಮ್ ಬೆಳ್ಳಿ ತರ ಮೇಲೆ ಬಂದಿರೋದು ಖುಷಿ ಆಯ್ತು ಅಣ್ಣ. ಫುಲ್ ಅಬ್ರ ಅಣ್ಣ, ಸಖತ್ತಾಯ್ತು. ಅದೇ ಅಣ್ಣ, ರೀಲ್ಸ್ ಮಾಡೋನೆಲ್ಲ ಕೀಳಾಗಿ ನೋಡ್ಬಾರ್ದು, ಮೇಲಾಗಿ ನೋಡ್ಬೇಕು. ರೀಲ್ಸ್ ಮಾಡೋರು ಅಬ್ರಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೆಳ್ಳಿ ತೆರೆ ಮೇಲೆ ಸೂಪರ್ ಆಗಿ ಮಿಂಚ್ತಾರೆ, ಕದರಾಗಿ ಮಿಂಚ್ತಾರೆ. ಅವ್ರದೇ ಒಂದು ಕ್ರಿಯೇಟಿವಿಟಿನ, ಅವ್ರದೇ ಒಂದು ನೇಮ್ನ, ಫೇಮ್ನ ಸೃಷ್ಟಿ ಮಾಡ್ತಾರೆ. ಈ ಮೂವಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಕುಲದಲ್ಲಿ ಕೀಳಾವುದು ಮೂವಿಯಲ್ಲಿ ನಮ್ಮಂತ ರೀಲ್ಸ್ ಮಾಡೋರ್ಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ. ಮಿಂಚಿದ್ದೀವಣ್ಣ, ಅಬ್ರ ಫುಲ್ಲು. ನೀವು ಮೀಡಿಯಾದವರೆಲ್ಲ ಸಪೋರ್ಟ್ ಮಾಡಿದ್ದೀರಲ್ಲ ಅಣ್ಣ, ನಿಜ ನೀವು 100 ವರ್ಷ ಚೆನ್ನಾಗಿರ್ಬೇಕು, ಸಾಕಾಗಿರ್ಬೇಕು. ಹೌದು ಹೌದೌದು ಅಣ್ಣ. ಏನೋ ಒಂದು ಸಖತ್ ಫೀಲ್ ಆಯ್ತು ಅಣ್ಣ, ಸಖತ್ ಬೇಜಾರಾಯ್ತು. ಬಟ್ ಇಂಥವೆಲ್ಲ ಈಗಲೂ ನಡೀತವೆ, ಈಗಲೂ ಅಲ್ಲಲ್ಲೇ ನಡೀತವೆ. ತುಂಬಾ ಬೇಜಾರಾಯ್ತು ಅಣ್ಣ, ತುಂಬಾ ಬೇಜಾರಾಯ್ತು. ಮತ್ತೆ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿದೆ ಫಿಲಮ್. ಎಲ್ಲ ಆಕ್ಟಿಂಗು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಕೆಲವು ಫಿಲಮ್ ತೆಗಿತಾರೆ 5 days ಓಡೋದಿಲ್ಲ, 10 members ಬರೋದಿಲ್ಲ ಒಂದು ಥಿಯೇಟರ್ನಲ್ಲಿ. ಇವತ್ತು ಫಸ್ಟ್ ದಿನನೇ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಇಷ್ಟು ಶಾಶ್ವತವಾಗಿ ಒಂದು 365 ದಿನ ಓಡಬೇಕು ಫಿಲಮ್. ಚೆನ್ನಾಗಿದೆ, ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ತೆಗಿಬೇಕು ಸರ್. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಯಾವುದೂ ಕಡಿಮೆ ಮಾಡೋಂಥದ್ದಿಲ್ಲ, ಎಲ್ಲನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ನೋಡ್ಬೋದು, ಜನ ಪ್ರೋತ್ಸಾಹ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಬರುತ್ತೆ ಫಿಲಮ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡ್ಬೋದು. ಫಿಲ್ಮ್ ಚೆನ್ನಾಗಿದೆ, ಸಿನಿಮಾದ ಸ್ಟೋರಿ ಚೆನ್ನಾಗಿದೆ, ಅವರ ಆಕ್ಟಿಂಗ್ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಇದು ಸ್ವಲ್ಪ ಚೆನ್ನಾಗಿದೆ, ಜಾತಿ ಬಗ್ಗೆ ಇಷ್ಟ ಆಯ್ತು. ಸ್ಟೋರಿ ಚೆನ್ನಾಗಿದೆ. ಹಾಗೆ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಸಿನಿಮಾ ಗೆಲ್ಲಿಸ್ಕೊಂಡು. ಅದೇ ಸಿನಿಮಾ ತುಂಬ ಚೆನ್ನಾಗಿದೆ, ಸ್ಟೋರಿ ವೈಸ್ ಆಗಲಿ, ಮೇಕಿಂಗ್ ವೈಸ್ ಆಗಲಿ ಯಾವುದೂ ಕಡಿಮೆ ಮಾಡಿಲ್ಲ. ಮೇಕಿಂಗ್ ವೈಸ್ ಅಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಅದೇ 5 ವರ್ಷದ ಕನಸು ಇವಾಗ ಈಡೇರಿದೆ, ಇದು ಚಿಕ್ಕದಾಗಿ ಈಡೇರಿದೆ, ಇನ್ನು ಮುಂದೆ ತುಂಬ ದೊಡ್ಡದಾಗುತ್ತೆ. ತುಂಬ ಚೆನ್ನಾಗಿದೆ, ದಯವಿಟ್ಟು ಒಂದು ನೋಡಿ. ನಮ್ಮಂಥ ಕಲಾವಿದರು. ನಾನು ರಮೇಶ್ ಯಾದವ್ ಅಂತ, ಕುಲದಲ್ಲಿ ಕೀಳಿ ಯಾವುದು ಚಿತ್ರದಲ್ಲಿ ನಾನು ಕೂಡ ಒಂದು ಆಕ್ಟಿಂಗ್ ಮಾಡಿದ್ದೀನಿ. ಇದಕ್ಕೆ ನಾವು ಹೇಳೋದಕ್ಕಿಂತ ನಮ್ಮ ಅಭಿಮಾನಿ ದೇವರುಗಳೇ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ನಮಗೆ ತುಂಬಾ ಖುಷಿ ಆಗ್ತಾ ಉಂಟು. ಇಂಥ ಒಂದು ಚಿತ್ರದಲ್ಲಿ ನಾನು ಕೂಡ ಆಕ್ಟಿಂಗ್ ಮಾಡಿದ್ದೀನಿ ಅಂತ ಒಂದು ಖುಷಿ ಇದೆ. ತುಂಬಾ ಚೆನ್ನಾಗಿದೆ. ಇನ್ನು ನಾವ್ ಹೇಳೋದಕ್ಕಿಂತ ಅಭಿಮಾನಿ ದೇವರುಗಳೇ ಹೇಳೋದೇ ಬಾರಿ, ಅವ್ರ ಬಾಯಿಂದಲೇ ಚಂದ. ತುಂಬಾ ಚೆನ್ನಾಗಿದೆ, ಅದ್ಭುತ ಇದೆ. ಇವಾಗೆಲ್ಲ ನೋಡ್ತಾ ಇರ್ತೀರಾ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋ ಮೂವಿಗಳೇ ಕಡಿಮೆ ಆಗ್ತಿದೆ. ಬಟ್ ಈ ಮೂವಿಲಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಕನ್ನಡ ಸಿನಿಮಾನ ಥಿಯೇಟರ್ ಒಳ್ಳೆ ಮೆಸೇಜ್ ಇದೆ, ಹೊಡ್ಕೊಳ್ಳೋರಿಗೆ ಒಳ್ಳೆ ಟಾಪಿಕ್. ಇಷ್ಟೇ ಸಾಕು ಈ ಮೂವಿಲಿ, ಅದನ್ನೇ ನೋಡಿ. ಏನ್ ಹೇಳಿ, ಅದೇ ಜಾತಿ ಅಂತ ಹೊಡ್ಕೊಳ್ತಾರಲ್ಲ, ಅದಕ್ಕೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಸಂಜೆ 7:30 RCB ಮ್ಯಾಚ್ ಇದೆ, ಅದಕ್ಕೋಸ್ಕರ ಬೇಕು. ಜಾತಿ ಅಂತ ಹೊಡೆದಾಟವ್ರಿಗೆ ಇದೊಂದು ಒಳ್ಳೆ ನ್ಯೂಸ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಜಾತಿ ಬಗ್ಗೆ ಮಾತಾಡಿದಾರಲ್ಲ, ಜಾತಿ ಯಾವುದಿಲ್ಲ, ಮೇಲೂ ಇಲ್ಲ ಕೀಳಿಲ್ಲ, ಮನುಷ್ಯನ ಜಾತಿ ಇರೋದೇ ಒಂದೇ ಜಾತಿ, ಅದೊಂದೇ. ಜಾತಿ ಅಂತ ಹೊಡೆದಾಡೋರಿಗೆ ಇದೊಂದು ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ ಇದು ಮೂವಿ. ಜಾತಿ ಅಂತ ಯಾರು ಹೊಡೆದಾಡ್ತಾರೋ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್. ಕಥೆ, ಚಿತ್ರಕಥೆ, ಯೋಗರಾಜ್ ಭಟ್ ಅವರ ಒಂದು ಸಂಭಾಷಣೆ ಸಖತ್ತಾಗಿ ಬಂದಿದೆ. ಮಡೆನೂರ ಮನೋರ ಮೊದಲನೇ ಸಿನಿಮಾ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಜಾತಿ ಅಂತ ಯಾರು ಹೊಡೆದಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡಿ
ಪ್ರತಿಯೊಬ್ಬರು ನೋಡ್ತಕ್ಕಂಥ ಸಿನಿಮಾ, ಪ್ರತಿಯೊಂದೊಂದು ಕೌಟುಂಬಿಕ ಪ್ರತಿಯೊಬ್ಬ ಒಂದು ಫ್ಯಾಮಿಲಿ ಬಂದು ಕುಂತು ನೋಡ್ತಕ್ಕಂಥ ಸಿನಿಮಾ. ಎಲ್ಲರೂ ಬಂದು ಚಿತ್ರವನ್ನ ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು ಹೊಸ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS ಟಿವಿ ನಿಮ್ಮೊಂದಿಗೆ.